ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಒಂದು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ನಾನು ಇವತ್ತು ಒಂದು ಫಂಕ್ಷನ್ಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ ನಾವು ಅಕ್ಕವ್ರ ಮನೆಗೆ ಬಂದು ಅಲ್ಲಿ ನಾನು ಈ ಥರ ರೆಡಿಯಾಗಿ ಒಂದು ನಾನ್ ವೆಜ್ ಫಂಕ್ಷನ್ ಇತ್ತು. ಮದುವೆಗೆ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ನಾನ್ ವೆಜ್ ಫಂಕ್ಷನ್ಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ ನಾನು ಒಂದು ಸಿಂಪಲ್ ಗೌನ್ ಹಾಕ್ಕೊಂಡು, ನನ್ನ ಇವತ್ತಿನ ಅಟೈರ್ ಬಂದು ಈ ರೀತಿ ಇದೆ. ಅದನ್ನು ಹಾಕ್ಕೊಂಡು ಬೇಗ ರೆಡಿ ಆಗಿಬಿಟ್ಟು ಫ್ರೀ ಏರ್ಸ್ ಬಿಟ್ಕೊಂಡಿದ್ದೀನಿ. ಆಮೇಲೆ ಬಂದು ನನಗೆ ನಮ್ಮ ಅಕ್ಕವ್ರ ಮನೇಲಿ ದೇವ್ರ ಮನೆ ತುಂಬ ಇಷ್ಟ ಆಗುತ್ತೆ. ಆ ರೀತಿ ಮಾಡಿಸಿದ್ದಾರೆ. ಸೊ ಅದಕ್ಕೋಸ್ಕರ ನಾನೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಆಮೇಲೆ ಲಿಫ್ಟಲ್ಲಿ ಹೋಗಿ ಕೆಳಗಡೆ, ಆಮೇಲೆ ನಮ್ಮ ಭಾವ, ನಮ್ಮ ಅಕ್ಕ ಮತ್ತು ನಮ್ಮಮ್ಮ 4 ಜನನೂ ಕಾರಲ್ಲಿ ಹೋದ್ವಿ. ಆಮೇಲೆ ಅಲ್ಲಿ ಯಾವ ರೀತಿ ಫಂಕ್ಷನ್ ಎಲ್ಲ ಅರೇಂಜ್ ಆಗಿತ್ತು ಅಂತಲೂ ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ನನಗಿನ್ನೂ ಒಂದು ಸ್ವಲ್ಪ ಬಿಗಿನರ್ ಆಗಿರೋದ್ರಿಂದ ನಾನು ಅಷ್ಟೊಂದು ಕ್ಯಾಮ್ರಾನ ಇಟ್ಕೊಂಡೆಲ್ಲ ವೀಡಿಯೋ ಮಾಡೋಕ್ಕೆ ನನಗಿನ್ನೂ ಒಂದು ಸ್ವಲ್ಪ ಶೈ ಅನಿಸುತ್ತೆ. ಸೊ ಅದಕ್ಕೆ ನಾನೊಂದು ಶಾರ್ಟ್ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಅದನ್ನು ನೋಡಿ ಯಾವ ರೀತಿ ಇದೆ ಅಂತ ನಾನು ಫಂಕ್ಷನ್ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ನಾನ್ ವೆಜ್ ಫಂಕ್ಷನ್ ಆಗಿರೋದ್ರಿಂದ ಅಲ್ಲಿ ಚಿಕನ್ ಸೂಪ್ ಮಟನ್ ಸೂಪ್ ಮಾಡಿಬಿಟ್ರು ಮತ್ತು ಲಾಲಿಪಾಪ್ ಥರ ಇಟ್ಟಿದ್ರು. ಅದನ್ನು ಕೂತ್ಕೊಂಡು ನೆಕ್ಸ್ಟ್ ನೋಡಿ ಈ ರೀತಿ ವೆಲ್ಕಮ್ಗೆ ಈ ರೀತಿ ಮಾಡಿದ್ದಾರೆ. ನಮ್ಮ ಭಾವ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಬರಬೇಕಿತ್ತು. ಅದಕ್ಕೋಸ್ಕರ ನಾವು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಆಲ್ರೆಡಿ ಸ್ಟೇಜ್ ಮೇಲೆ ಗಂಡು ಹೆಣ್ಣನ್ನು ನಿಲ್ಲಿಸಿದ್ರು. ನಾವು ಹೋಗಿದ್ದು ಬೀಗರ ಊಟಕ್ಕೆ. ಆಲ್ರೆಡಿ ಊಟ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಾವು ನೋಡಿ ಅಲ್ಲಿ ಊಟ ಕೊಡ್ತಾಯಿದ್ದಾರೆ. ಈ ಕಡೆ ಒಂದು ಹಾಲ್ ಇದೆ. ಅಲ್ಲಿ ಜಸ್ಟ್ ಒಂದು ಹಾಲ್ ಇದೆಯಲ್ಲ, ಅಲ್ಲಿ ಸ್ಟೇಜ್ ಮೇಲೆ ನಿಲ್ಲಿಸಿದ್ರು. ಆ್ಯಂಡ್ ನಾವು ಹೋದ್ಮೇಲೆ ತುಂಬ ಜನ ಬರೋಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅಲ್ಲೇ ಒಂದು ಸ್ವಲ್ಪ ರೂಮ್ಸ್ ಎಲ್ಲ ಇದೆ ರೆಡಿ ಆಗೋಕ್ಕೆ. ಈ ಥರ ಒಂದು ರೆಸಾರ್ಟ್ ಅಂತಲೇ ಅನ್ಬೋದು. ಆ ರೀತಿ ಅಲ್ಲಿ ಬುಕ್ ಮಾಡಿದರು. ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ನೋಡ್ಬೋದು. ನಾವು ಹೋದಾಗ ಅಲ್ಲೇನೋ ಸೈಕ್ಲೋನ್ ಬೇರೆ ಇತ್ತು ಆವಾಗ, ಅದಕ್ಕೆ ಮೋಡ ಮಳೆ ಬರೋ ಥರ ಇದೆ. ನಾವು ಲೈನಲ್ಲಿ ಹೋಗಿ ಜಾಯಿನ್ ಆದ್ವಿ. ಆಮೇಲೆ ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ಫೋಟೋ ಇಡ್ಸ್ಕೊಂಡು ಅವ್ರನ್ನೆಲ್ಲ ಮಾತಾಡಿಸ್ಬಿಟ್ಟು ವಿಶ್ ಮಾಡಿಬಿಟ್ಟು ಬಂದ್ವಿ. ಆಮೇಲೆ ಇಲ್ಲಿ ಬಂದ್ವಿ, ಊಟ ಮಾಡೋಕ್ಕೆ ಹೋಗಬೇಕಿತ್ತು. ಸೊ ಅದಕ್ಕೇ ನಮ್ಮ ಅಕ್ಕ ನಾನ್ ವೆಜ್ ತಿನ್ನಲ್ಲ ಮತ್ತು ಅಭಿನವ್ ಕೂಡ ನಾನ್ ವೆಜ್ ತಿನ್ನಲ್ಲ. ಸೊ ಅದಕ್ಕೇ ಅವ್ರು ನೋಡ್ತಿದ್ದಾರೆ, ಆ ಕಡೆ ವೆಜ್ ಇದೆ,
ಹೋಗಿ ಅಂತ ಹೋದ್ವಿ. ನಾವು ಈ ಕಡೆ ನಾನ್ ವೆಜ್ ಕಡೆ ಬಂದ್ವಿ. ಏನು ಬೇಡ. ಪಾಯಸ 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 ಅದೇ ರುದ್ರಮ್ಮವರೆಲ್ಲ ಎದ್ದೋಳ್ತಾರೆ. ಪಾಯಸ ಪಾಯಸ ಅಲ್ಲಿಗೆ ಗೆಸ್ಟ್ ಆಗಿ ಬುಲೆಟ್ ಪ್ರಕಾಶ್ ಅವ್ರ ಮಗ ರಕ್ಷಕ್ ಬಂದಿದ್ರು. ಅದಕ್ಕೋಸ್ಕರ ನಾನು ಅದೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ. ಆಮೇಲೆ ನಾವು ಆನ್ ದಿ ವೇ ಬರಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸ್ಮಾರಕ ಅಲ್ಲಿ ಕಂಠೀರವ ಸ್ಟೇಡಿಯಂ ಹೋಗ್ಬಿಟ್ಟು ಬಂದ್ವಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಅದಕ್ಕೆ ನಮ್ಮ ಭಾವ ಕೇಳಿದ್ರು, ನಾನು ಹೋಗಿದ್ದೀರಾ ನೋಡ್ಕೊಂಬರ್ತೀರಾ ಅಂತ. ಅದಕ್ಕೆ ನಾನು ಹೋಗಿಲ್ಲ, ಹೋಗ್ತೀವಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದ್ವಿ. ಅಲ್ಲಿಗೆ ಬರಬೇಕಾಗಿರಲ್ವ, ಸೊ ಅದಕ್ಕೆ ಒಂದು ಮಳೆ ಬಂದಿತ್ತು ಅದೇ ಟೈಮ್ಗೆ. ಆ್ಯಂಡ್ ನಾವು ಕಾರಿಂದ ಇಳಿಯೋಷ್ಟರಲ್ಲಿ ಮಳೆ ಕೂಡ ನಿಂತಿತ್ತು. ಅದಕ್ಕೋಸ್ಕರ ಹೋಗೋಣ ಅಂತ ಹೋದ್ವಿ, ನೋಡ್ಕೊಂಡು ಬಂದ್ವಿ. ನೋಡಿ, ನಾನು ಅವ್ರದ್ದು ಫಸ್ಟ್ ಯಾವ್ಯಾವ ಫಿಲಮ್ ಮಾಡಿದ್ದಾರೆ ಅದ್ರದ್ದೆಲ್ಲ ಔಟ್ಸೈಡ್ ಡಿಸ್ಪ್ಲೇ ಮಾಡಿದ್ದಾರೆ. ಆಯ್ತಾ? ಹಾಗೆ ಒಂದು ರೌಂಡ್ ಬಂದ್ವಿ. ನಮ್ಮಮ್ಮ ಹೇಳ್ತಿದ್ರು ಇಲ್ಲೆಲ್ಲ ಸೆಟ್ ಆಗ್ತಿದ್ರು ಆವಾಗ ಫಿಲಮ್ಗೆ, ಹಳೆ ಓಲ್ಡ್ ಫಿಲಮ್ಸಲ್ಲೆಲ್ಲ ಅಲ್ಲೇ ಸೆಟ್ ಹಾಕ್ಬಿಟ್ಟು ಮೂವೀಸ್ಗೆಲ್ಲ ಸೆಟ್ ಆಗ್ತಿರೋ ಅಂತ ಹೇಳ್ತಿದ್ರು. ನೋಡಿ ಇವನು ಯಾವ ರೀತಿ ಪೋಸ್ ಕೊಡ್ತಾಯಿದ್ದಾನೆ ಫೋಟೋಗಂತ. ನಾನು ಅದಕ್ಕೋಸ್ಕರ ಹಾಗೆ ಒಂದು ಶೂಟ್ ಮಾಡಿಕೊಂಡೆ. ಇದೆಲ್ಲ ಸ್ಟ್ಯಾಚ್ಯೂ ಇತ್ತಲ್ವ, ಸೊ ಅದಕ್ಕೆ. ಆ್ಯಂಡ್ ಆ ಕಡೆಯೇ ಅಂಬರೀಷ್ ಅವ್ರದ್ದು ಕೂಡ ಸ್ಟ್ಯಾಚ್ಯೂ ಇದೆ. ನಾವೇನು ಅಲ್ಲೂ ಹೋಗಿಲ್ಲ, ಅದು ಡೋರು ಒಳಗಡೆಯಿಂದ ಹೋಗೋದೇ ಕ್ಲೋಸ್ ಆಗಿತ್ತು. ಸೊ ಅದಕ್ಕೆ ನಾವು ಹಂಗೆ ಬಂದ್ವಿ. ನನಗೆ ಈ ಮಿರರ್ ಕೂಡ ತುಂಬ ಲೈಕ್ ಆಗುತ್ತೆ ಅವ್ರ ಮನೇಲಿ. ಆ್ಯಂಡ್ ಹಂಗೆ ಅದಕ್ಕೋಸ್ಕರ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ.
ನಾನು ಏನು ಏರ್ ಕಟ್ ಮಾಡಿಸ್ದಾಗಿಂದ ನಾನೇನು ಸೆಟ್ ಮಾಡಿಲ್ಲ ಅಂದರೂ ಅದು ಸೆಟ್ ಮಾಡಿರೋ ಥರನೇ ಕೂತ್ಕೊಂಡಿರುತ್ತೆ. ಸೊ ಐ ಆಮ್ ಲುಕ್ಕಿಂಗ್ ಸೋ ಗುಡ್ ಅಂತ ಅಂದ್ಕೊಂಡು ತಿರ್ಗಾ ಒಂದು ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಮನೆಗೆ ರಿಟರ್ನ್ ಆಗಬೇಕಲ್ಲ, ಸೊ ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ನಮ್ಮಮ್ಮ ಏನೋ ಸ್ವಲ್ಪ ಅದೇನೋ ಏನೋ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಅಂದರು. ಅದಕ್ಕೋಸ್ಕರ ಹಂಗೆ ಮುಗಿಸ್ಕೊಂಡು ಹೋಗೋಣ, ಟೈಮ್ ಆಗುತ್ತೆ ಅಂತ ನಾನು ಹೋಗಬೇಕು. ಆ್ಯಂಡ್ ಎಕ್ಸ್ಕ್ಯೂಸ್ ಮೀ, ನಾನು ಇವತ್ತು ಔಟ್ಫಿಟ್ ಹಾಕಿದ್ನಲ್ವ ಅದರಲ್ಲಿ ಯಾವ ರೀತಿ ಕಾಣಿಸ್ತಿದ್ದೀನಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅಲ್ಲಿಂದ ಬಂದು ಜಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಷ್ಟೇ, ಫೇಸ್ ವಾಶ್ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಸೊ ಅದಕ್ಕೆ ಮುಖ ಕೂಡ ಟಯರ್ಡಾಗಿ ಕಾಣಿಸ್ತಿದೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಮೆಸ್ಸಿಯಾಗಿದೆ, ಇಗ್ನೋರ್ ದಟ್. ಅಲ್ಲಿಂದ ನಾವು ಭವಾನಿ ಬ್ಯಾಂಗಲ್ ಸ್ಟೋರ್ಗೆ ಹೋದ್ವಿ. ಅಲ್ಲಿ ವೆರೈಟಿ ಆಫ್ ಕಲೆಕ್ಷನ್ಸ್ ಇರುತ್ತೆ, ಸೊ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸೊ ನಾನು ಕೂಡ ಸ್ವಲ್ಪ ಕ್ಲಿಪ್ಸು ಮತ್ತು ಒಂದು ಇಯರಿಂಗ್ಸ್, ಡೈಲಿ ಯೂಸ್ಗೆ ಇಯರಿಂಗ್ಸ್ ತೊಗೊಬೇಕಿತ್ತು. ಸೊ ಅದಕ್ಕೆ ಜಸ್ಟ್ ನೋಡೋಣ ಅಂತ ಬಂದಿದ್ದು. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್, ಏನಾದರೂ ವೆಡ್ಡಿಂಗಿಗೆಲ್ಲ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ನೋಡ್ಕೊಂಡು ಬಂದ್ವಿ ಒಂದು ರೌಂಡ್. ಏರ್ ಆಕ್ಸೆಸರೀಸ್ ಕೂಡ ಇದೆ, ಮತ್ತು ನೇಲ್ ಪಾಲಿಷಸ್ದು ನಿಮಗೆ ಯಾವುದು ಬೇಕಾಗುತ್ತೋ ಲೇಡೀಸ್ಗೆ ಅದೆಲ್ಲ ಆಕ್ಸೆಸರೀಸ್ ಕೂಡ ಅವೈಲೇಬಲ್ ಇದೆ. ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇದು ಒಂದು ವ್ಲಾಗ್ ಆಗಿರುತ್ತೆ. ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು.